ಶನಿದೇವನಿಗೆ ಹನುಮಂತನನ್ನ ಕಂಡ್ರೆ ಯಾಕೆ ಅಷ್ಟೊಂದು ಭಯ? ಶನಿಯು ಹನುಮಂತನ ಮೇಲೆ ತನ್ನ ವಕ್ರ ದೃಷ್ಟಿಯನ್ನ ಬೀರಲು ಹೋದಾಗ ಹನುಮಂತನು ಮಾಡಿದ್ದೇನು ಗೊತ್ತಾ? ಮತ್ತೆ ಹನುಮಂತನು ಕೊಟ್ಟಂತ ಕಾಟಕ್ಕೆ ನಿನ್ನ ಸಹವಾಸವೇ ಬೇಡ ಅಂತ ಶನಿದೇವನೇ ಹೆದರಿ ಓಡಿದ್ದೇಕೆ? ಅಷ್ಟಕ್ಕೂ ಹನುಮಂತನ ಭಕ್ತರಿಗೆ ಶನಿದೇವನು ಕಷ್ಟವನ್ನ ಕೊಡೋದಿಲ್ಲ ಅಂತ ಹೇಳುವುದರ ಹಿಂದೆ ಇರೋ ಕಾರಣವೇನು? ಈ ರೀತಿ ಶನಿದೇವ ಮತ್ತು ಹನುಮಂತನ ಒಪ್ಪಂದದ ಬಗ್ಗೆ ಇವತ್ತು ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ. ಒಮ್ಮೆ ಹನುಮಂತನು ಒಂದು ಪರ್ವತದ ಮೇಲೆ ಕುಳಿತು ಶ್ರೀರಾಮನ ಧ್ಯಾನ ಮಾಡುತ್ತಿದ್ದನು. ಅದೇ ಸಮಯದಲ್ಲಿ ಶನಿಯು ತನ್ನ ವಕ್ರದೃಷ್ಟಿಯನ್ನ ಯಾರ ಮೇಲೆ ಬೀರಲಿ ಅಂತ ಚಿಂತಿಸುತ್ತಾ ಅದೇ ಪರ್ವತದ ಮೇಲೆ ಓಡಾಡುತ್ತಿದ್ದನು. ಆಗ ಅಲ್ಲೇ ಕುಳಿತಿದ್ದಂತ ಹನುಮಂತನನ್ನ ಕಂಡು ಶನಿದೇವನು ಹನುಮಂತನ ಹತ್ತಿರಕ್ಕೆ ಬರುತ್ತಾನೆ. ಧ್ಯಾನದಲ್ಲಿ ಮುಳುಗಿದ್ದಂತ ಹನುಮಂತನನ್ನ ಕಂಡು ಶನಿದೇವನು ಹನುಮಂತ ಎಂದನು. ಆಗ ಹನುಮಂತನು ಶನಿಯ ಕಡೆಗೆ ತಿರುಗಿ ನೋಡಿ ಎದ್ದು ನಿಂತನು. ನಾನೀಗ ನಿನ್ನ ಮೇಲೆ ನನ್ನ ವಕ್ರದೃಷ್ಟಿಯನ್ನ ಬೀರಲು ಬಂದಿದ್ದೇನೆ ಹನುಮಂತ. ಇಂದಿನಿಂದ 7.5 ವರ್ಷಗಳವರೆಗೆ ನನ್ನ ಪ್ರಭಾವ ನಿನ್ನ ಮೇಲಿರುತ್ತೆ. ಆದ್ದರಿಂದ ನಾನೀಗ ನಿನ್ನ ದೇಹದಲ್ಲಿ ಪ್ರವೇಶ ಮಾಡಬೇಕಿದೆ ಎಂದನು. ಅದಕ್ಕೆ ಹನುಮಂತನು, ನಿಮಗೆ ನಮಸ್ಕರಿಸುತ್ತೇನೆ ಸೂರ್ಯಪುತ್ರ ಶನಿದೇವ, ಕ್ಷಮೆ ಇರಲಿ, ನೀವು ನನ್ನ ಶರೀರದ ಮೇಲೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಎಂದನು. ಆಗ ಶನಿಯು ಕೋಪಗೊಂಡು, ನಿನಗೆ ನನ್ನ ಸಾಮರ್ಥ್ಯದ ಮೇಲೆ ಅನುಮಾನವಿದೆಯಾ ಹನುಮಂತ ಎಂದನು. ಅದಕ್ಕೆ ಹನುಮಂತನು, ನೀವು ಎಲ್ಲಾ ರೀತಿಯಲ್ಲೂ ಸಾಮರ್ಥ್ಯವನ್ನ ಹೊಂದಿದ್ದೀರಿ ಶನಿದೇವ, ಆದರೆ ಇಲ್ಲಿ ಸಮಸ್ಯೆ ಏನೆಂದರೆ ನನ್ನಲ್ಲಿ ಈಗ ಎಲ್ಲಿಯೂ ಕೂಡ ಜಾಗವಿಲ್ಲ. ನನ್ನ ಭುಜಗಳ ಮೇಲೆ ನಿಮಗೆ ಜಾಗ ಕೊಡೋಣವೆಂದರೆ ಅದೇ ಭುಜಗಳ ಮೇಲೆ ರಾಮ ಲಕ್ಷ್ಮಣರನ್ನ ಹೊತ್ತೊಯ್ಯಬೇಕು. ಕೈಗಳ ಮೇಲೆ ಜಾಗ ಕೊಡೋಣವೆಂದರೆ ಅದೇ ಕೈಗಳಿಂದ ನನ್ನ ರಾಮನ ಸೇವೆ ಮಾಡಬೇಕಿದೆ. ಇನ್ನು ಕಾಲುಗಳಂತೂ ರಾಮ ಸೇತುವೆಯನ್ನ ನಿರ್ಮಿಸುವಾಗ ತುಂಬಾ ಅತ್ಯವಶ್ಯಕ. ಹೋಗಲಿ, ನನ್ನ ಹೃದಯದಲ್ಲಾದರೂ ಜಾಗ ಕೊಡೋಣವೆಂದರೆ ಅಲ್ಲಿ ಸೀತಾಮಾತೆಯು ನನ್ನ ಶ್ರೀರಾಮನೊಂದಿಗೆ ವಾಸಿಸುತ್ತಿದ್ದಾರೆ. ಅಲ್ಲಿ ಮತ್ತೊಬ್ಬರಿಗೆ ಜಾಗವಿಲ್ಲ. ಈ ರೀತಿ ನನ್ನ ತನು ಮನ ಕಣ ಕಣದಲ್ಲೂ ಪ್ರಭು ಶ್ರೀರಾಮನೇ ಇರುವಾಗ ನಾನು ನಿಮಗೆ ಎಲ್ಲಿ ಜಾಗ ಕೊಡಲಿ ಶನಿದೇವ ಎಂದನು. ಇದನ್ನ ಕೇಳಿದ ಶನಿದೇವ ಕೋಪಗೊಂಡು, ನಿನಗೆ ನೆನಪಿರಲಿ ಹನುಮಂತ, ನನ್ನ ಪ್ರಕೋಪದಿಂದ ಮನುಷ್ಯರಷ್ಟೇ ಅಲ್ಲ, ದೇವಾನು ದೇವತೆಗಳೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಮ್ಮೆ ನನ್ನ ವಕ್ರದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ನಾನು ಮೊದಲ 2.5 ವರ್ಷ ತಲೆಯ ಮೇಲೆ ಕೂತು ಅವರ ಬುದ್ಧಿಯನ್ನ ಕಡಿಮೆ ಮಾಡಿ ಅವರನ್ನ ಮೂರ್ಖರನ್ನಾಗಿ ಮಾಡುತ್ತೇನೆ. ಮುಂದಿನ 2.5 ವರ್ಷ ಅವರ ಹೊಟ್ಟೆಯ ಭಾಗದಲ್ಲಿ ಕುಳಿತು ಅವರ ಶರೀರವನ್ನ ಹಾಳು ಮಾಡಿ ಅನೇಕ ಸಂಕಷ್ಟಗಳನ್ನು ಒಡ್ಡುತ್ತೇನೆ. ಕೊನೆಯ 2.5 ವರ್ಷ ಕಾಲಿನಲ್ಲಿ ಕೂತು ಅವರು ಅಲೆದಾಡುವ ಹಾಗೆ ಮಾಡಿ ಅವರ ಧನ ಸುಖ ನೆಮ್ಮದಿಯನ್ನೆಲ್ಲ ಕಿತ್ಕೊಂಡು ಪೂರ್ತಿಯಾಗಿ ದರಿದ್ರರನ್ನಾಗಿ ಮಾಡಿ ಅವರನ್ನ ಬಿಟ್ಟು ಬಿಡುತ್ತೇನೆ. ಸಿದ್ಧನಾಗು ಹನುಮಂತ, ಈಗ ನಿನ್ನ ಮೇಲೆ ಶನಿಯ ಪ್ರಭಾವ ಪ್ರಾರಂಭವಾಗುತ್ತಿದೆ ಎಂದನು. ಅದಕ್ಕೆ ಹನುಮಂತನು, ನಿಮ್ಮ ನಿರ್ಧಾರವನ್ನ ಬದಲಿಸಲು ಸಾಧ್ಯವಿಲ್ಲವೆಂದರೆ ಅದಕ್ಕೆ ನಾನು ತಾನೇ ಏನು ಮಾಡುವುದಕ್ಕೆ ಸಾಧ್ಯವಿದೆ ಶನಿದೇವ. ಈ ರಾಮ ಭಕ್ತನಲ್ಲಿ ನಿಮಗೆ ಎಲ್ಲಾದರೂ ಜಾಗ ಸಿಕ್ಕರೆ ಅದನ್ನ ಪಡೆದುಕೊಳ್ಳಿ. ನಿಮಗೆ ಸ್ವಾಗತ ಶನಿದೇವ. ನಿಮ್ಮ ನಿಯಮ ಅದೇನಿದೆಯೋ ಅದನ್ನ ನೀವು ಪಾಲನೆ ಮಾಡಿ. ನಾನು ಏನನ್ನ ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ ಅಂತ ಮುಗುಳ್ನಗುತ್ತಾ ಹನುಮಂತನು ಶ್ರೀರಾಮನ ಧ್ಯಾನವನ್ನ ಮಾಡಲು ಕುಳಿತು ಬಿಟ್ಟನು. ಅನಂತರ ಶನಿದೇವನು ಅತಿ ಕೋಪದಿಂದ ನೋಡಿಯೇ ಬಿಡೋಣ ಏನಾಗುತ್ತದೆ ಎಂದು ಧ್ಯಾನ ಮಾಡುತ್ತಿದ್ದಂತ ಹನುಮಂತನ ತಲೆಯ ಮೇಲೆ ಕುಳಿತು ಬಿಟ್ಟ. ಇದರಿಂದ ಹನುಮಂತನಿಗೆ ತನ್ನ ತಲೆಯಲ್ಲಿ ಕೆರೆತ ಶುರುವಾಯಿತು. ಹನುಮಂತನು ಅವನ ತಲೆಯನ್ನ ಕೆರೆಯುತ್ತಿರುವುದನ್ನು ಕಂಡು ಶನಿದೇವನು ನಗಲು ಪ್ರಾರಂಭಿಸಿದನು. ಆಗ ಹನುಮಂತನು ತನ್ನ ಕೆರೆತವನ್ನ ಹೋಗಲಾಡಿಸಲು ಒಂದು ಬಂಡೆಯನ್ನ ತೆಗೆದುಕೊಂಡು ಜೈ ಶ್ರೀರಾಮ್ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಬಿಟ್ಟ. ಆಗ ಹನುಮಂತನ ತಲೆಯ ಮೇಲೆ ಕುಳಿತಿದ್ದ ಶನಿದೇವನು ಬಂಡೆಯ ತೂಕಕ್ಕೆ, ಇದೇನಿದು ಹನುಮಂತ, ಬಂಡೆಯನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿರುವೆಯಲ್ಲ ಎಂದಾಗ, ಹೌದು ಶನಿದೇವ, ನನ್ನ ತಲೆಯಲ್ಲಿ ಏಕೋ ಕೆರೆತ ಉಂಟಾಗಿದೆ, ಹಾಗಾಗಿ ಈ ರೀತಿ ಮಾಡುತ್ತಿದ್ದೇನೆ ಎಂದನು. ಅದಕ್ಕೆ ಶನಿದೇವನು, ಕೆರೆತ ಉಂಟಾದರೆ ಅದಕ್ಕೆ ಯಾವುದಾದರೂ ತೈಲವನ್ನೋ ಔಷಧಿಯನ್ನೋ ಹಚ್ಚಬಹುದಲ್ಲವೇ ಎಂದಾಗ, ಇಲ್ಲ ಶನಿದೇವ, ನನ್ನ ಸ್ವಭಾವದಲ್ಲಿ ನನಗೆ ಕೆರೆತ ಉಂಟಾದರೆ ನಾನು ಈ ರೀತಿಯೇ ಮಾಡುತ್ತೇನೆ, ಆಗ ನನಗೆ ಕೆರೆತ ಕಡಿಮೆಯಾಗುತ್ತೆ ಎಂದು ಹೇಳುತ್ತಾ ಮತ್ತೊಂದು ಬಂಡೆಯನ್ನ ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟುಕೊಂಡ. ಬಂಡೆಯ ತೂಕ ಹೆಚ್ಚಾಗಿದ್ದಕ್ಕೆ ಶನಿದೇವ ಅದನ್ನ ತಾಳಲಾರದೆ, ಅಯ್ಯೋ ಹನುಮಂತ, ಈ ತೂಕವನ್ನ ನನಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ,
ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದ್ದರೆ ನಾನು ಬದುಕುವುದೇ ಕಷ್ಟ. ಮೊದಲು ಬಂಡೆಗಳನ್ನ ಕೆಳಗಿಳಿಸಿ ಬಿಡು ಎಂದನು. ಅದಕ್ಕೆ ಹನುಮಂತನು, ಕ್ಷಮೆ ಇರಲಿ ಶನಿದೇವ, ನನಗೆ ಇನ್ನೂ ಕೆರೆತ ಹೋಗಿಲ್ಲ ಎಂದು ಮತ್ತೊಂದು ಬಂಡೆಯನ್ನ ತೆಗೆದುಕೊಂಡು ಜೈ ಶ್ರೀರಾಮ್ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಂಡ. ಬಂಡೆಯ ವಿಪರೀತವಾದ ತೂಕಕ್ಕೆ ಹನುಮಂತನ ತಲೆಯ ಮೇಲಿದ್ದ ಶನಿದೇವನು, ಅಯ್ಯಯ್ಯೋ ಬೇಡ ಬೇಡ ಹನುಮಂತ, ದಯವಿಟ್ಟು ಕ್ಷಮಿಸಿ ಬಿಡು, ನನಗೆ ನಿನ್ನ ಮೇಲಿರಲು ಆಗುತ್ತಿಲ್ಲ ಎಂದು ಶನಿದೇವನು ಉಸಿರುಗಟ್ಟುತ್ತಾ ವಿಲವಿಲ ಒದ್ದಾಡುತ್ತಿದ್ದ. ಅದಕ್ಕೆ ಹನುಮಂತನು, ನನ್ನ ಮೇಲಿರಲು ನಿಮಗೆ ಆಗುತ್ತಿಲ್ಲವೆಂದರೆ ಹೊರಟು ಹೋಗಿ ಎಂದನು. ಆಗ ಶನಿದೇವನು, ಅಯ್ಯೋ ಹನುಮಂತ, ಈ ಸಮಯದಲ್ಲಿ ತಮಾಷೆ ಬೇಡ, ನಾನೇಗೆ ಹೋಗಲು ಸಾಧ್ಯ? ನಾನೀಗ ಸಿಲುಕಿಕೊಂಡಿದ್ದೇನಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನಾನು ಎಂದಿಗೂ ಮತ್ತೆ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ ಎಂದನು. ಅದಕ್ಕೆ ಹನುಮಂತನು, ಕೇವಲ ನನ್ನ ಹತ್ತಿರವೇ ಅಲ್ಲ, ನನ್ನ ಭಕ್ತರ ಮೇಲೂ ನಿನ್ನ ವಕ್ರದೃಷ್ಟಿ ಬೀಳಬಾರದು ಎಂದು ಕೇಳಿದನು. ಅದಕ್ಕೆ ಶನಿಯು, ಸರಿ ಸರಿ ಹನುಮಂತ, ನಿನ್ನ ಭಕ್ತರಿಗೂ ಕೂಡ ನನ್ನ ವಕ್ರದೃಷ್ಟಿ ಬೀಳುವುದಿಲ್ಲ, ಮೊದಲು ಈ ಬಂಡೆಗಳನ್ನ ಕೆಳಗಿಳಿಸಿ ಬಿಟ್ಟರೆ ಸಾಕು ಎಂದು ಕೇಳಿಕೊಂಡನು. ಆಗ ಹನುಮಂತನು ಬಂಡೆಗಳನ್ನ ಕೆಳಗಿಳಿಸಿ ಶನಿದೇವನನ್ನ ಮುಕ್ತಿಗೊಳಿಸಿದ. ವಿಪರೀತ ಒತ್ತಡದಿಂದ ಶನಿದೇವನ ದೇಹದಲ್ಲಿ ಅನೇಕ ನೋವುಗಳಾಗಿದ್ದವು. ಇದರಿಂದ ಶನಿದೇವನು, ಹೇ ರಾಮಭಕ್ತ ಹನುಮಂತ, ನನ್ನ ದೇಹದಲ್ಲಾಗಿರುವ ನೋವುಗಳಿಗೆ ನಿನ್ನ ಹತ್ತಿರ ಎಣ್ಣೆ ಅಥವಾ ತೈಲವೇನಾದರೂ ಇದೆಯಾ ಎಂದು ಕೇಳಿದನು. ಅದಕ್ಕೆ ಹನುಮಂತನು, ನನ್ನ ಹತ್ತಿರ ಸಿಗುವುದಿಲ್ಲ ಸೂರ್ಯಪುತ್ರ, ಆದರೆ ಇಂದಿನಿಂದಲೇ ನಿಮ್ಮ ವಕ್ರದೃಷ್ಟಿಯಿಂದ ಪಾರಾಗಲು ಭಕ್ತರು ನಿಮಗೆ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆಯಂತಹ ತೈಲದಿಂದಲೇ ದೀಪ ಹಚ್ಚೋದು ಮತ್ತು ಅಭಿಷೇಕವನ್ನ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಎಂದು ಹೇಳಿದನು. ಅಂದಿನಿಂದ ಶನಿದೇವನು ಹನುಮಂತನ ಹತ್ತಿರವಾಗಲಿ ಅಥವಾ ಹನುಮಂತನ ಭಕ್ತರಿಗೆ ತನ್ನ ವಕ್ರದೃಷ್ಟಿಯನ್ನ ಬೀರೋದಿಲ್ಲ ಅಂತ ಹೇಳಲಾಗುತ್ತೆ. ಇದಕ್ಕೆ ಇನ್ನೂ ಅನೇಕ ಕಾರಣಗಳಿವೆ, ಅನೇಕ ಕಥೆಗಳೂ ಕೂಡ ಇವೆ. ಆದ್ರೆ ಈ ಕತೆ ಅತಿ ಮುಖ್ಯವಾದದ್ದು ಅನ್ನೋ ಕಾರಣಕ್ಕೆ ಇದನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಇದನ್ನ ಕೇಳಿ ನಿಮ್ಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.